ವೆಲ್ಕಮ್ ಟು ನಿತ್ಯ ಸ್ಪೆಷಲ್. ಇವತ್ತಿನ ಸ್ಪೆಷಲ್ ರೆಸಿಪಿ ಏನು ಗೊತ್ತಾ? ಎಲ್ರಿಗೂ ಇಷ್ಟ ಆಗುವಂಥದ್ದೇ. ಇವತ್ತು ನಾನು ಇಲ್ಲಿ ನೋಡಿ ಏನೋ ವೆರೈಟಿ ಎಲ್ಲ ಮಾಡಿಟ್ಟಿದ್ದೀನಿ. ಆದರೆ ನಾನು ಇವತ್ತು ತೋರ್ಸೋಕ್ಕಿರೋದು ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನು ಪ್ರೆಸ್ ಮಾಡಿ, ಲೈಕ್ ಕೊಡೋದನ್ನು ಮಾತ್ರ ಮರೀಲಿ. ಒಂದು ಲೈಕ್ ಕೊಟ್ಟ ನಂತರ ಒಂದು ಪಾತ್ರೆ ಇಟ್ಕೊಳ್ಳೋಣ. ಸ್ವಲ್ಪ ನಾನು ಅಗಲ ಇರೋ ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ. ನಾನು ಇಲ್ಲಿ ಎಣ್ಣೆನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ, ಬಿರಿಯಾನಿಗಲ್ಲ. ಸೊ ಹಾಗಾಗಿ ಎಣ್ಣೆನ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ನಾನಿಲ್ಲಿ ಒಂದು 8 ಈರುಳ್ಳಿನ ಸಣ್ಣದಾಗಿ ಸ್ಲೈಸಾಗಿ ಹಚ್ಚಿಟ್ಕೊಂಡಿದ್ದೀನಿ. ನೋಡಿ, ಇದು ನೀಟಾಗಿ ಫ್ರೈ ಆಗಬೇಕು ಚೆನ್ನಾಗಿ. ಆಗ ಸ್ವಲ್ಪ ಗಾರ್ನಿಷ್ಗೆ ಎತ್ತಿಟ್ಕೊಳ್ಳೋಣ. ನೋಡಿ, ನಾನು ಸ್ವಲ್ಪ ಎತ್ತಿಟ್ಕೊಳ್ತೀನಿ. ಇದು ಈರುಳ್ಳಿ ಇನ್ನೂ ಕಲರ್ ಚೇಂಜ್ ಆಗಬೇಕು. ನೀವು ಅಂದ್ಕೊಳ್ತೀರಾ ನೋಡಿ, ಇದಕ್ಕೆ ನಾನು ಚಕ್ಕೆ, ಲವಂಗ, ಹಾಗೆ ಒಂದು 4 ಏಲಕ್ಕಿ, 1 ಟೇಬಲ್ ಸ್ಪೂನಷ್ಟು ಬೆಣ್ಣೆನ ಹಾಕ್ಕೊಳ್ತಿದ್ದೀನಿ. ನೋಡಿ, ಈರುಳ್ಳಿ ಈ ಥರ ನೀಟಾಗಿ ಫ್ರೈ ಆಗಬೇಕು. ಏನಪ್ಪ ಸೀದೋಗಿದೆ ಅಂತ ಅಂದ್ಕೋಬೇಡಿ, ಈರುಳ್ಳಿ ಫ್ರೈ ಆಗಿರೋದು. ಈ ಥರ ಫ್ರೈ ಆದರೆ ಬಿರಿಯಾನಿ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ನಾನಿಲ್ಲಿ ಪಲಾವ್ ಎಲೆ, ಬಿರಿಯಾನಿ ಎಲೆ ಅಂತ ಹೇಳ್ತಾರೆ ಇದಕ್ಕೆ. ಇದು ನಮ್ಮನೆ ಹತ್ರನೇ ಇತ್ತು, ಹಾಗಾಗಿ ನಾನು ಇದನ್ನೇ ಹಾಕ್ಕೊಳ್ತಿದ್ದೀನಿ. ಇದನ್ನು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈರುಳ್ಳಿ ಈ ಥರ ಫ್ರೈ ಆದರೆ ಅದನ್ನು ಎತ್ತಿಟ್ರೆ ಕ್ರಿಸ್ಪಿಯಾಗಿರುತ್ತೆ. ಸೊ ನಾನು ಎಣ್ಣೆಲಿ ಹಾಗೆ ಫ್ರೈ ಮಾಡ್ಕೊಳ್ತಿದ್ದೀನಿ. ನೋಡಿ, ಇವಾಗ ನಾನಿಲ್ಲಿ ಒಂದು 5 ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಿದ್ದೀನಿ. ನಾನಿಲ್ಲಿ ಒಂದು 4 ಟೊಮೆಟೊ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಕಿ ನೀಟಾಗಿ ಫ್ರೈ ಮಾಡೋಣ. ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಅಂದರೆ ಒಂದು ಹಿಡಿಯಷ್ಟು ಹಾಕಿದ್ದೀನಿ. ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಒಂದು 4 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಿದ್ದೀನಿ. ಹಾಕಿದ ನಂತರ ನೀಟಾಗಿ ಫ್ರೈ ಮಾಡಬೇಕು ಫ್ರೆಂಡ್. ಆವಾಗಲೇ ಅದು ಟೇಸ್ಟು, ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಆವಾಗಲೇ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈರುಳ್ಳಿನೂ ಕೂಡ ನೀಟಾಗಿ ಫ್ರೈ ಆಗಿದೆ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಬೇಕು. ನೋಡಿ, ಟೊಮೆಟೊ ಸಾಫ್ಟ್ ಆಗ್ತಾಯಿದೆ. ಇವಾಗ ನಾನು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿನ, ಅಂದರೆ ಧನಿಯಾ ಪುಡಿ ಮಿಕ್ಸ್ ಆಗಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಕೂಡ ಹಾಕ್ಕೊಳ್ತಿದ್ದೀನಿ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡೋಣ. ಇವಾಗ ನಾನು ಇದಕ್ಕೆ 1/4 ಕಪ್ ಆಗೋಷ್ಟು ಮೊಸರನ್ನ, ಗಟ್ಟಿ ಮೊಸರು ತೊಗೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಳ್ತಿದ್ದೀನಿ. ನೋಡಿ, ಗಟ್ಟಿ ಮೊಸರು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆದಮೇಲೆ ಆ ಮೊಸರು ಹಾಕಿರ್ತೀವಲ್ಲ, ಕಪ್ಪು ಗಟ್ಟಿ ಮೊಸರಲ್ಲ, ಹಾಗಾಗಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಹಾಕೋಣ. ನೀರು ಸ್ವಲ್ಪ ಅಂದರೆ ಒಂದು ಅರ್ಧ ಗ್ಲಾಸ್ ಅಷ್ಟೇ, ಸಣ್ಣ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಅಷ್ಟು ಹಾಕ್ಬಿಟ್ಟು, ನೋಡಿ ನಾನು ಬಿರಿಯಾನಿ ಪೌಡ್ರನ್ನ ಇವಾಗ ಹಾಕ್ಕೊಳ್ತಿದ್ದೀನಿ. ಹಾಕಿ ಇದು ಮೊಸರು ಹಾಕಿದ್ಮೇಲೆ ಹಾಕಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ನಾನು ಇದನ್ನು ಇವಾಗ ಹಾಕ್ತಿರೋದು. ನೋಡಿ, ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಸ್ವಲ್ಪ ಎಣ್ಣೆ ಬಿಟ್ಕೊಂಡಿದೆ. ಇವಾಗ ನಾನು ಮೊಸರು ಹಾಕಿದ ಕಪ್ಪಲ್ಲೇ ಮತ್ತೆ ಇನ್ನೊಂದು ಕಪ್ಪಷ್ಟು ಫುಲ್ ನೀರನ್ನು ಹಾಕ್ಕೊಳ್ತಿದ್ದೀನಿ. ಆವಾಗಲೇ ನಾನು ಸ್ವಲ್ಪ ಅಷ್ಟೇ ಹಾಕಿದ್ದೆ, ಮೊಸರು ತೊಳೆದು ಹಾಕಿದ್ದಷ್ಟೇ. ನೋಡಿ, ಆಯಿಲ್ ಎಲ್ಲ ಬಿಟ್ಕೊಂಡಿದೆ. ಇವಾಗ ನಾನು ಇದಕ್ಕೆ ತೇಜು ಚಿಕನ್ ಮಸಾಲ ಇದ್ದರೆ ಹಾಕಿ, ಇಲ್ಲ ಅಂದರೆ ಬೇಡವೇ ಬೇಡ, ಸ್ಕಿಪ್ ಮಾಡ್ಬೋದು. ನಾನು ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಹಾಕಿದ್ದೀನಿ, ಅಷ್ಟು ಬಿಟ್ಟರೆ. ನೋಡಿ, ಚೆನ್ನಾಗಿ ಕುದಿ ಬರಲಿ, ಇದು ಇನ್ನೂ ಆಯಿಲಿ ಬಿಟ್ಕೊಳ್ಳುತ್ತೆ. ಇವಾಗ ನಾನು ಚಿಕನ್ನು ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ಅದನ್ನು ಒಂದೊಂದೇ ಹಾಕ್ಕೊಳ್ಳೋಣ. ನಾನಿಲ್ಲಿ 1 kg ಚಿಕನ್ ತೊಗೊಂಡಿದ್ದೀನಿ. ನಾನು ಅಡುಗೆ ಮಾಡ್ತಾ ಇರೋದು 3 ಪಾವ್ ಅಂತ ಹೇಳ್ತಾರಲ್ಲ, 3 ಲೋಟ ಅಷ್ಟನ್ನು ಮಾಡ್ತಿದ್ದೀನಿ. ನೋಡಿ, ಇವಾಗ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡೋಣ, ಯಾಕಂದರೆ ಅದು ಟೇಸ್ಟ್ ಎಲ್ಲಕ್ಕೂ ಸ್ಪ್ರೆಡ್ ಆಗಬೇಕು, ಚೆನ್ನಾಗಾಗತ್ತೆ ಅಂತಷ್ಟೇ. ಇಲ್ಲಾಂದರೆ ಸಪ್ಪೆ ಥರ ಆಗಿಬಿಡುತ್ತೆ. ಇವಾಗ ನಾನು ಇನ್ನೂ ಉಪ್ಪು ಹಾಕಿಲ್ಲ, ಇವಾಗ ಹಾಕ್ತಿದ್ದೀನಿ. ನೋಡಿ, ಈಗ 1 ಟೇಬಲ್ ಸ್ಪೂನ್ ಅಷ್ಟೇ ಉಪ್ಪನ್ನು ಹಾಕ್ತಿದ್ದೀನಿ. ನಾನು ಪುಡಿ ಉಪ್ಪನ್ನು ಬಳಸೋದು, ಯಾಕಂದರೆ ನನಗದು ಗೊತ್ತಾಗಲ್ಲ ಅಂತಷ್ಟೇ. ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ. ಇವು ರುಚಿಗೆ ತಕ್ಕಷ್ಟು ನೋಡಿ ಹಾಕ್ಕೊಳ್ಳಿ. ನೋಡಿ, ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡಿ. ಕಸ್ತೂರಿ ಮೇಥಿ ಹಾಕಿದ್ರೆ ಬಿರಿಯಾನಿಗಂತೂ ಮಿಸ್ ಮಾಡಲೇಬೇಡಿ, ತುಂಬಾ ಚೆನ್ನಾಗಿರುತ್ತೆ. ತಗೊಂಡು ಅದನ್ನು ನೋಡಿ ಸ್ವಲ್ಪ ಪುಡಿ ಮಾಡಿ ಕೈಯಲ್ಲೇ ಹಾಗೆ ಹಾಕಿ, ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನಾನು ಸ್ವಲ್ಪನೇ ಹಾಕಿದ್ದೇನೆ ಅಂತ ಇದ್ದಿದೆ ಅಷ್ಟು, ಹಾಗಾಗಿ ಸ್ವಲ್ಪ ಹಾಕಿದ್ದೀನಿ. ಇದ್ರೆ ಸ್ವಲ್ಪ ಜಾಸ್ತಿ ಕೂಡ ಬೇಕಾದರೂ ಹಾಕ್ಬೋದು, ತುಂಬ ಜಾಸ್ತಿ ಹಾಕಕ್ಕೆ ಹೋಗಬೇಡಿ.
ಅದೇ ಫ್ಲೇವರ್ ಬರುತ್ತೆ. ನಾನು ಏಲಕ್ಕಿ ಕಾಯಿನ ಜಜ್ಜಿ ಹಾಕ್ಕೊಂಡಿದ್ದೆ, ಏನಕ್ಕಪ್ಪ ಅಂದರೆ ಅದು ಫ್ಲೇವರ್ ಚೆನ್ನಾಗಿ ಬರಲಿ ಅನ್ನೋದಕ್ಕೋಸ್ಕರ. 4 ಏಲಕ್ಕಿ, 4 ಲವಂಗ ಹಾಗೆ ಚಕ್ಕೆ ಎಲ್ಲ ಕೂಡ ಹಾಕಿದ್ದೀನಿ. ಈಗ ನಾನು ಒಂದು ನಿಂಬೆಹಣ್ಣಿನ ರಸನ ಹಿಂಡು ಅದು ಬೀಜ ಎಲ್ಲ ತೆಗೆದು ಹಾಕ್ಕೊಳ್ತಿದ್ದೀನಿ. ಹಾಕಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡೋಣ. ನೋಡಿ, ಈ ಲೋಟದಲ್ಲಿ ನಾನು ಒಂದು 6 ಲೋಟದಷ್ಟು ನೀರನ್ನು ಹಾಕ್ತೀನಿ. ಯಾಕಂದರೆ ನಾನು 3 ಪಾವು ಮಾಡೋದಕ್ಕೋಸ್ಕರ ಇದಕ್ಕೆ 6 ಲೋಟಕ್ಕೆ ನೀರು ಕರೆಕ್ಟಾಗಿ ಆಗುತ್ತೆ. ಪಾತ್ರೆಯಲ್ಲಿ ಮಾಡೋದಲ್ಲ, ಹಾಗಾಗಿ ನೀರು ಕರೆಕ್ಟಾಗಿ ಹಾಕ್ತೀನಿ. ಕುಕ್ಕರಲ್ಲಿ ಮಾಡಿದ್ರೆ ನೀರು ಸ್ವಲ್ಪ ಕಮ್ಮಿ ಹಾಕಿದ್ರೂ ಕೂಡ ನಡೆಯುತ್ತೆ. ನೋಡಿ, ಇವಾಗ ಲಿಡ್ನ ಕ್ಲೋಸ್ ಮಾಡ್ತಿದ್ದೀನಿ. ಕುದಿ ಬರೋಕ್ಕೆ ರೆಡಿಯಾಗಿದೆ. ಕುದಿ ಬಂದ ಮೇಲೆ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಕುದಿ ಎಷ್ಟು ಚೆನ್ನಾಗಿ ಬರ್ತಿದೆ, ಸ್ಮೆಲ್ ಕೂಡ ಘಮ ಘಮ ಅಂತಿದೆ. ನೋಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಕಿದ್ಮೇಲೆ ನಾನಿವಾಗ ಸಾಲ್ಟ್ ಅವಾಗ 1 ಸ್ಪೂನ್ ಅಷ್ಟೇ ಹಾಕಿದ್ದು, 1 ಸ್ಪೂನು ಸ್ವಲ್ಪ ಹಾಕಿದ್ದೆ. ಇವಾಗ ಮತ್ತೊಂದು ಸ್ಪೂನ್ನ ಹಾಕ್ಕೊಳ್ತಿದ್ದೀನಿ. ನೀವು ಟೇಸ್ಟ್ ನೋಡಿ ಹಾಕ್ಕೊಳ್ಳಿ, ಎಷ್ಟು ಬೇಕಷ್ಟು. ನನಗೆ ಹಾಗಾಗಿ ನಾನು ಸಾಕು ಅಂತ ಸುಮ್ಮನೆ ಇದ್ದೀನಿ. ಅಕ್ಕಿನ ನಾನು ತೊಳೆದು ಸ್ವಲ್ಪ ಹೊತ್ತು ನೆನೆ ಇಟ್ಕೊಂಡಿದ್ದೆ, ಒಂದು 10-20 ನಿಮಿಷ ಇಟ್ಕೊಂಡಿದ್ದೆ ಅಷ್ಟೇ. 10-20 ನಿಮಿಷ ಇಟ್ಕೊಂಡ್ಮೇಲೆ ಅದನ್ನು ಇವಾಗ ಕುದಿ ಬಂದಮೇಲೆ ಹಾಕೋಣ. ನಾನು ಆಲ್ರೆಡಿ ಹಾಕ್ಕೊಂಡಿದ್ದೀನಿ. ನೋಡಿ, ತೋರಿಸ್ತೀನಿ ನಿಮಗೆ. ಅದು ತೋರಿಸಿದ್ರೆ ಲೆಂತ್ ವಿಡಿಯೋ ಆಗೋದು ಅನ್ನೋದಕ್ಕೋಸ್ಕರ ನಾನು ನಿಮಗೆ ತೋರಿಸಿಲ್ಲ. ನೋಡಿ, ಈಗ ಆಲ್ರೆಡಿ ಲೆಂತಿ ವಿಡಿಯೋ ಆಗಿಬಿಟ್ಟಿದೆ. ಹಾಗಾಗಿ ಇದನ್ನು ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಬೇಡಿ. ಈಗ ಸ್ಕಿಪ್ ಮಾಡಿದ್ರೆ ನಿಮಗೆ ಇಲ್ಲಿ ಏನು ಮಾಡ್ತೀನಿ ಅಂತ ಕೂಡ ಗೊತ್ತಾಗಲ್ಲ. ಹಾಗಾಗಿ ಸ್ಕಿಪ್ ಮಾಡಿದೆ ನೋಡಿ ಪೂರ್ತಿ ವೀಡಿಯೋಸ್ನ. ಇವಾಗ ನಾನು ಒಂದು ಸಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಇಡೋಣ. ಅದು ಅರ್ಳಕ್ಕೆ ಬಂದ ಮೇಲೆ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಅದು ತಳ ಹತ್ತದಿರೋ ಥರ ನೀಟಾಗಿ ಒಂದೊಂದು ಸಲ ಮಿಕ್ಸ್ ಮಾಡ್ಕೋತಾ ಇರಬೇಕು, ಇಲ್ಲಾಂದರೆ ತಳ ಹತ್ತಿಬಿಡುತ್ತೆ. ತಳ ಹತ್ತಿದ್ರೆ ಸ್ಮೆಲ್ಲೇ ಒಂಥರ ಚೆನ್ನಾಗಿ ಬರೋಲ್ಲ. ನೋಡಿ, ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಹಸುವಿನ ತುಪ್ಪ ಹಾಕ್ಕೊಳ್ತಿದ್ದೀನಿ. ನಾವು ಮನೆಯಲ್ಲೇ ಮಾಡಿರೋದು ತುಪ್ಪ ಇದು, ಅದನ್ನು ಹಾಕ್ಕೊಳ್ತಿದ್ದೀನಿ. ನಾನು ಜಾಸ್ತಿ ಹಾಕಲ್ಲ ತುಪ್ಪನ, ಯಾಕಂದರೆ ಬೆಣ್ಣೆ ಕೂಡ ಹಾಕಿದ್ದೀನಿ. ಇದು ಸುಮ್ಮನೆ ಟೇಸ್ಟಿಗಷ್ಟೇ ಹಾಕ್ತಿರೋದು, ಫ್ಲೇವರಿಗಷ್ಟೇ. ನೋಡಿ, ಇವಾಗ ಅರಳಕ್ಕೆ ರೆಡಿಯಾಗಿದೆ, ಅರಳಿದೆ. ನೋಡಿ, ಅರಳಾದಮೇಲೆ ನಾನೀಗ ಈರುಳ್ಳಿನ ಆವಾಗಲೇ ಎತ್ತಿಟ್ಕೊಂಡಿದ್ದೆ ಗಾರ್ನಿಷಿಗೆ ಅಂತ. ಇವಾಗ ನಾನು ಗಾರ್ನಿಷ್ನ ಮಾಡ್ತಿದ್ದೀನಿ. ಎಲ್ಲ ಈರುಳ್ಳಿ ಕೂಡ ನೀಟಾಗಿ ಗಾರ್ನಿಷ್ ಮಾಡಿ ಇಟ್ಕೊಳ್ಳಿ. 5 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಸಣ್ಣ ಉರಿಯಲ್ಲಿ ಸ್ವಲ್ಪ ಅರಳಕ್ಕೆ ಬಿಡಿ. ಆವಾಗ ಇನ್ನೂ ಕೂಡ ತುಂಬಾ ಚೆನ್ನಾಗಿ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಚಿಕನ್ ಫ್ರೈ ಮತ್ತು ಸಾಂಬಾರು ಕೂಡ ಮಾಡಿ ಇಟ್ಕೊಂಡಿದ್ದೀನಿ ಬಿರಿಯಾನಿ ಜೊತೆಗೆ. ಈ ರೆಸಿಪಿ ಯಾರಿಗಾದ್ರೂ ಬೇಕಂದರೆ ಕಮೆಂಟ್ ಹಾಕಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.